ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದದಿಂದ 50ನೇ ಸುತ್ತಿನ ಪಾದಯಾತ್ರೆಯನ್ನು ನಮ್ಮ ಮನೆದೇವರು ಶ್ರೀ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಹಾಗೂ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಈ ಕ್ಷೇತ್ರದ ಕ್ಷೇತ್ರ ರಕ್ಷಕ ಶ್ರೀ ನಾಗದೇವತಾ ಮಾತೆಯ ಸಂಗಮ ಕ್ಷೇತ್ರವಾದಂತಹ ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಇಲ್ಲಿ ಇಂದು ನನ್ನ ಶ್ರೀಮತಿ ಎನ್ ಸರಿತಾ ಹಾಗೂ ಮಗಳು ಕುಮಾರಿ ವನಿಷಾ ರವರ ಜೊತೆಯಲ್ಲಿ ಇಂದು ಕ್ಷೇತ್ರಕ್ಕೆ ಬಂದು 50ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳುವುದರೊಂದಿಗೆ ಐತಿಹಾಸಿಕ ಒಂದು ಪಾದಯಾತ್ರೆಯ ನಡಿಗೆಗೆ ಸಾಕ್ಷಿಯಾಗಿರುತ್ತೇವೆ. ಪ್ರಸ್ತುತ ಅಂದು ನಾನು ಮದುವೆಯಾದ ಹೊಸ ವರ್ಷದಲ್ಲಿ ನನ್ನ ಶ್ರೀಮತಿಯಾದಂತಹ ಶ್ರೀಮತಿ ಎನ್ ಸರಿತಾ ರವರನ್ನು ಕರೆದುಕೊಂಡು ಬಂದು ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಸನ್ನಿಧಾನದಲ್ಲಿ ಪೂಜೆ ಮಾಡಿ ತದನಂತರ ಇಲ್ಲಿ ಈ ಕ್ಷೇತ್ರದ ದೇವಮೂಲೆಗಾದಂತೆ ಇದ್ದಂತಹ ಹುತ್ತ ನಾಗದೇವತಾ ಮೂಲ ಹುತ್ತಕ್ಕೆ ಪೂಜೆಯನ್ನು ಮಾಡುವಾಗ ನನ್ನ ಶ್ರೀಮತಿಯವರು ನನ್ನಲ್ಲಿ ಒಂದು ಪ್ರಶ್ನಿಸಿದರು. ಈ ಸ್ಥಳದಲ್ಲಿ ಈ ಹುತ್ತದ ಹತ್ತಿರ ದೇವರು ಇದೆಯಾ ಎಂದು. ಆ ಸುಸಂದರ್ಭದಲ್ಲಿ ನೀನು ಈ ಕ್ಷೇತ್ರದಲ್ಲಿ 3 ವಾರ ಪೂಜೆಯನ್ನು ಮಾಡಿ ಮುಗಿಸು, ಅಷ್ಟರಲ್ಲಿ ಶ್ರೀ ನಾಗದೇವತೆಯ ದರ್ಶನವಾಗುತ್ತದೆ ಎಂದು ತಿಳಿಸಿದೆನು. ಅಂದು ಪ್ರಥಮ ವಾರ ಬಹಳ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮುಗಿಸಿ ಆರಾಮದಾಯಕವಾಗಿ ಮನೆಗೆ ಹೊರಡುತ್ತೇವೆ. ತದನಂತರ 2ನೆಯ ವಾರ ಶುಕ್ರವಾರದಂದು ಬಂದು ಮೂಲ ದೇವರಿಗೆ ನಮಸ್ಕರಿಸಿ ಶ್ರೀ ನಾಗದೇವತಾ ಹುತ್ತಕ್ಕೆ ನಮಸ್ಕರಿಸಿ ಪೂಜೆಯನ್ನು ಮುಗಿಸಿ ಸ್ವಲ್ಪ ಭಕ್ತಿಪೂರ್ವಕವಾಗಿ ಬೇಡಿಕೊಂಡು ನಾನು ಅಂದು ನೀಡಿದಂತಹ ವಚನವು ನನ್ನನ್ನು ಕಾಡುತ್ತಿತ್ತು. ಆ ಸಂದರ್ಭದಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಇಲ್ಲಿಂದ ಹೊರಡುತ್ತೇವೆ. ತದನಂತರ 3ನೇ ಶುಕ್ರವಾರ ಬರುತ್ತದೆ. ಆಗ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಆತಂಕ, ಒಂದು ರೀತಿಯ ವಚನ ಭ್ರಷ್ಟನಾಗುವ ಒಂದು ಮನಸ್ಥಿತಿ ಕಾಡುತ್ತಿರುತ್ತದೆ. ನಾನು ಎಂದಿನಂತೆ ಪ್ರಥಮ ಮತ್ತು ದ್ವಿತೀಯ ವಾರದಂತೆ ಕ್ಷೇತ್ರಕ್ಕೆ ಬಂದು 3ನೇ ವಾರವೂ ಸಹ ಪೂಜೆಯಲ್ಲಿ ಈ ಸ್ಥಳದಲ್ಲಿ ಪೂಜಿಸುತ್ತೇವೆ. ಪೂಜೆ ಮುಗಿದ ನಂತರ ನನ್ನ ಶ್ರೀಮತಿಯಾದಂತಹ ಶ್ರೀಮತಿ ಎನ್ ಸರಿತಾರವರು ನನ್ನನ್ನು ಪೂಜೆ ಮುಗಿಸಿ ಮಹಾಮಂಗಳಾರತಿಯ ನಂತರ ನನಗೆ ಸನ್ನೆ ಮಾಡಿ ಕೇಳುತ್ತಾರೆ. ನಾನು ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ಯಾವುದೋ ಒಂದು ಬಲವಾದ ನಂಬಿಕೆಯಂತೆ ಈ ಕ್ಷೇತ್ರದ ಸುತ್ತಮುತ್ತಲೂ ಸಹ ನೋಡುತ್ತಾ ನಿಂತಿರುತ್ತೇನೆ. ಆಗ ನನಗೆ ಒಂದು ರೀತಿಯ ವಚನ ಭ್ರಷ್ಟನಾಗುವ ರೀತಿಯ ಆತಂಕ ಕಾಡುತ್ತಿರುತ್ತದೆ. ತದನಂತರ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ಮೂಲ ತಾಯಿಯ ಆಶೀರ್ವಾದದಂತೆ ನನಗೆ ಸುತ್ತಮುತ್ತ ನೋಡುತ್ತಿರುತ್ತೇನೆ. ಆಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ವಚನ ಭ್ರಷ್ಟನಾಗುವೆ ಎಂಬ ಆತಂಕ ನನ್ನಲ್ಲಿ ಕಾಡುತ್ತಿರುತ್ತದೆ. ಆಗ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದಲ್ಲಿ
ನಾಗದೇವತೆಯ ದರ್ಶನವಾಗುತ್ತದೆ. ಆಗ ನಾನು ನಂಬಿದ ತಾಯಿ ನನ್ನನ್ನು ಆಕಸ್ಮಿಕವಾಗಿ ನುಡಿದಂತೆ ನನ್ನನ್ನು ವಚನಭ್ರಷ್ಟನಾಗಿಸಲು ಬಿಡಲಿಲ್ಲ ಎಂದು ನಾನು ನನ್ನ ಶ್ರೀಮತಿಯವರಿಗೆ ಶ್ರೀ ನಾಗದೇವತೆಯ ದರ್ಶನವನ್ನು ಈ ಕೋಟೆ ಕಾಶಿ ಶ್ರೀ ಕೋಟೆ ಭೂನಿಲ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಹಾಗೂ ಶ್ರೀ ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಆಶೀರ್ವಾದಗಳೊಂದಿಗೆ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಬಲಭಾಗಕ್ಕಾದಂತೆ ಈ ಸ್ಥಳದಲ್ಲಿ ಶ್ರೀ ನಾಗದೇವತೆಯ ದರ್ಶನ ಬೆಟ್ಟದಿಂದ ಇಳಿದು ನಮ್ಮ ಕ್ಷೇತ್ರದ ಕಡೆಗೆ ಬರುತ್ತಿರುತ್ತದೆ. ಆಗ ನನ್ನ ಶ್ರೀಮತಿಯವರಿಗೆ ಆ ನಾಗದೇವತೆ ಸ್ವಾಮಿಯ ದರ್ಶನವನ್ನು ಮಾಡಿಸುತ್ತೇನೆ. ಪ್ರಸ್ತುತ ಇಂದು ನಗರೀಕರಣಗೊಂಡಂತೆ ಮನೆಗಳು ನಿರ್ಮಾಣವಾಗುತ್ತಿವೆ, ಬಡಾವಣೆಗಳು ನಿರ್ಮಾಣವಾಗುತ್ತಿವೆ. ಅಂದು ನನ್ನ ಆಕಸ್ಮಿಕವಾಗಿ ನುಡಿದಂಥ ಮಾತನ್ನು ಸೃಷ್ಟೀಕರಿಸಿ ಈ ಕ್ಷೇತ್ರದ ಅಮ್ಮನವರು ನನ್ನ ಶ್ರೀಮತಿಯವರಿಗೆ ನಾಗದೇವತೆಯ ದರ್ಶನವನ್ನು ಮಾಡಿಸುತ್ತಾರೆ. ಅಂದಿನಿಂದ ಇಂದಿನವರೆಗೂ ನಾನು ಮಾಡುವ ಪ್ರತಿಯೊಂದು ದೇವತಾ ಕೆಲಸಕ್ಕೂ ನನ್ನ ಶ್ರೀಮತಿಯವರು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸದೆ, ನೀವು ದೈವಾಂಶ ಸಂಬುದ್ಧರು, ದೈವೇಚ್ಛೆಯಂತೆ ನಡೆಯುತ್ತಿರುತ್ತೀರಿ, ನಿಮ್ಮ ಮನಸ್ಸಿಗೆ ಇಷ್ಟ ಬಂದಂತೆ ದೇವತಾ ಕಾರ್ಯಗಳನ್ನು ಮುಂದುವರಿಸಿಕೊಂಡು ನಡೆಯಿರಿ ಎಂದು ನನಗೆ ಹಿತವಚನವನ್ನು ನೀಡುತ್ತಾರೆ. ಈ ಮಹತ್ ನಾಗದೇವತಾ ದರ್ಶನದ ಮಹತ್ ಸಾಕ್ಷಿಯಾಗಿ ನನ್ನ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರನ್ನು ಸಹ ಸ್ಥಳಕ್ಕೆ ಕರೆಯಿಸಿ ಅವರಿಗೂ ಸಹ ದರ್ಶನವನ್ನು ಮಾಡಿಸುತ್ತೇವೆ. ತದನಂತರ ನಮ್ಮ ದೊಡ್ಡಪ್ಪನವರಾದಂತಹ ಶ್ರೀಯುತ BM ಕೃಷ್ಣಪ್ಪನವರ ಮಗಳಾದಂತಹ ಶ್ರೀಮತಿ ಭಾಗ್ಯಮ್ಮ ನಾರಾಯಣಸ್ವಾಮಿ ಅವರನ್ನು ಸಹ ಸ್ಥಳಕ್ಕೆ ಕರೆಯಿಸಿ ಇಲ್ಲಿ ಒಂದು ಬಿಳಿ ಎಕ್ಕದ ಗಿಡದ ಬುಡದಲ್ಲಿದ್ದಂತಹ ಬೃಹದಾಕಾರದ ನಾಗದೇವತೆಯ ದರ್ಶನವನ್ನು ಮಾಡಿಸುತ್ತೇವೆ. ಅಂದಿನಿಂದ ಇಂದಿನವರೆಗೂ ಸತತವಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಮತ್ತು ನೂತನ ದೇವಸ್ಥಾನದ ಹಾದಿಯಾಗಿ ಶ್ರೀ ನಾಗನಾಥೇಶ್ವರ ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಇಂದು ಈ 50ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಅಮ್ಮನವರಾದಂತಹ ಶ್ರೀ ಪಿರಿಯಾಪಟ್ಟಣದ ತಾಯಿ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಶ್ರೀ ನಾಗದೇವತೆಯನ್ನು ನೆನೆಯುತ್ತಾ ಹಾಗೂ ಸೂರ್ಯ ನಮಸ್ಕಾರ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ ಓಂ ನಮಸ್ತೆ 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 ನಮಃ ಎಂದು 3 ಬಾರಿ ಹಾಗೂ ಗೌತಮ ಕ್ಷೇತ್ರವೆಂದೇ ಖ್ಯಾತಿವೆತ್ತಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ, ಯಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮಧುರಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಪಿರಿಯಾಪಟ್ಟಣಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತ, ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಕಾಟಿಮರಾಯ ಸ್ವಾಮಿ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆಯನ್ನು ನೆನೆಯುತ್ತಾ ಈ ಕ್ಷೇತ್ರದಲ್ಲಿರುವ ನವಗ್ರಹ ವೃಕ್ಷಗಳಾದಂತಹ ಸಸಿ ಮತ್ತು ವೃಕ್ಷಗಳನ್ನು ನೆನೆಯುತ್ತಾ ತುಳಸಿ ಮಾತೆಯನ್ನು ನೆನೆಯುತ್ತಾ ಹಾಗೂ ಬೇವು, ಬಿಲ್ವ, ಬನ್ನಿ, ಹರಳಿ, ಹಾಲ, ಹತ್ತಿ, ಬಿಳಿಯಕ್ಕ, ಗರಿಕೆ, ಮುತ್ತುಗ, ಉತ್ತರಾಣಿಕೆ ಈ ರೀತಿಯಾಗಿ ಮಾವು, ಶ್ರೀಗಂಧ, ಹತ್ತಿ, ಹರಳಿ, ಕಣಗಿಲೆ, ಪಾರಿಜಾತ ಪುಷ್ಪ, ಕಾಡು ಮಲ್ಲಿಗೆ ಹೂವು ಈ ರೀತಿಯಾಗಿ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯ ವೃಕ್ಷ ಮಾತೆಯನ್ನು ಸ್ಮರಿಸುತ್ತಾ ಪಾದಯಾತ್ರೆಯನ್ನು ಕೈಗೊಳ್ಳಲಾಗುತ್ತಿದೆ. ಇಂದು ಯಾರೇ ಆಗಲಿ ಈ ಕ್ಷೇತ್ರದ ಗೌರವಕ್ಕೆ ಸ್ವಲ್ಪವೂ ಸಹ ಚ್ಯುತಿ ತರಬಾರದು, ಧರ್ಮ ಸಂಘರ್ಷಕ್ಕೆ ಕಾರಣವಾಗಬಾರದು, ಧರ್ಮ ಸಂಕಷ್ಟಕ್ಕೆ ಸಿಲುಕಿಸಬಾರದು ಎಂದು ಈ ಕ್ಷೇತ್ರದ ಸಮಗ್ರ ಭಕ್ತಾದಿಗಳಲ್ಲಿ ಬೇಡಿಕೊಳ್ಳುತ್ತಾ
ಎಂದನಂತೆ ಈ 50ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನನ್ನ ಕುಟುಂಬಸ್ಥರೊಂದಿಗೆ ಈ ಕ್ಷೇತ್ರದಲ್ಲಿ ಈ ದಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ನನ್ನ ಶ್ರೀಮತಿಯವರಾದಂತಹ ಶ್ರೀಮತಿ ಎನ್ ಸರಿತಾ ಹಾಗೂ ನನ್ನ ಮಗಳಾದಂತಹ ಕುಮಾರಿ ವನೀಶರವರ ಸಮಕ್ಷಮದಲ್ಲಿ 50ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಈ 50ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ತ್ರಿವೇಣಿ ಸಂಗಮದ 3 ದೇವತೆಗಳ ಮಹಾಸಂಗಮವಾದ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಇಂದು ಪಾದಯಾತ್ರೆಯನ್ನು ಕೈಗೊಂಡು ಸರ್ವರಿಗೂ ಸಹ ಒಳಿತಾಗಲಿ, ಈ ಕ್ಷೇತ್ರದ ಅಮ್ಮನವರನ್ನು ನಂಬಿ ಬಂದಂತಹ ಭಕ್ತಾದಿಗಳ ಕಷ್ಟಗಳೆಲ್ಲವೂ ದೂರವಾಗಿ ಅವರ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಕುಟುಂಬ ಸಮೇತ 50ನೇ ಸುತ್ತಿನ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಆಶೀರ್ವದಿಸಿದಂತಹ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಈ ಕ್ಷೇತ್ರದ ರಕ್ಷಕ ಸರ್ಪಗಾವಲು ಶ್ರೀ ನಾಗದೇವತೆಯನ್ನು ಸ್ಮರಿಸುತ್ತಾ ಈ ಅಮ್ಮನವರ ಆಶೀರ್ವಾದ ಸದಾಕಾಲ ನಮ್ಮ ಕುಟುಂಬದವರ ಮೇಲಿರಲಿ ಹಾಗೂ ಸದಾಕಾಲ ಅಮ್ಮನವರನ್ನು ಸೇವೆ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿ ಮತ್ತು ಸೌಭಾಗ್ಯ ಮತ್ತು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಈ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.